ಟಿವಿಕೆ ಗೆಲ್ತು, ವಿಜಯ್ ಗೆದ್ರು 108 ಸ್ಥಾನ ಪಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ. ಆದರೆ ಗೆದ್ದಿದ್ದು ಹೇಗೆ? ಅದು ಸಕ್ಸಸ್ನ ಸೀಕ್ರೆಟ್ ಎಲ್ಲ ಬಿಡಿ. ಗೆದ್ದಿದ್ರೆ ಹಿಂದೆ ಇರೋದು ಗ್ಯಾರಂಟಿಗಳು. ಆ ಗ್ಯಾರಂಟಿಗಳನ್ನ ಜಾರಿ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಂತ ಈ ಕ್ಷಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಟ್ ಕರ್ನಾಟಕದಲ್ಲೂ 5 ಗ್ಯಾರಂಟಿ ಕೊಟ್ಟಾಗ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ ಅಂತ ಹೇಳಿದ್ದನ್ನು ಮಾಡಿ ತೋರಿಸಿದ್ರು. ಆದರೆ ಈಗ ಕಣ್ಣೆದುರು ಕಾಣ್ತಾ ಇರುವಂಥ ಗ್ಯಾರಂಟಿಗಳಿದೆಯಲ್ಲ, ತಮಿಳುನಾಡಿದ್ದು ಟಿವಿಕೆ ಪಕ್ಷ ಕೊಟ್ಟಿದ್ದು, ಅದನ್ನು ಮಾಡೋದು ಅತ್ಯಂತ ಕಷ್ಟ ಸಾಧ್ಯ. ನಾನು ನಿಮಗೆ ಅಂಕಿಅಂಶ ಸಮೇತ ಹೇಳ್ತೀನಿ ಎಷ್ಟು ಕಷ್ಟ ಅಂತ ಹೇಳಿ. ಅಷ್ಟು ಸುಲಭ ಇಲ್ಲ. ವಿಜಯ್ ಅವರು ಸಿನಿಮಾದಿಂದ ಬಂದು ಸಿನಿಮಾ ಡೈಲಾಗನ್ನು ಹೊಡ್ಕೊಂಡು ಸಿನಿಮಾದಲ್ಲಿ ಆ ವಿಡಿಯೋಗಳಲ್ಲಿ ಎಡಿಟಿಂಗಲ್ಲಿ ಆಗುತ್ತಲ್ಲ, ಆ ರೀತಿ ಯಾವ ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ದುಡ್ಡು ಹಂಚೋದಕ್ಕಾಗಲ್ಲ. ಸಿನಿಮಾದಲ್ಲಾದರೆ ದುಡ್ಡನ್ನ ಹೆಂಗೆ ಬೇಕಾದರೂ AI ಮಾಡಿ ತೋರಿಸ್ಬೋದು. ರಿಯಲಿಸ್ಟಿಕ್ ಆಗಿ ಕೊಡೋದಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಏನು ಗ್ಯಾರಂಟಿಗಳು ಅಂತೀರಾ? ತಮಿಳುನಾಡಲ್ಲಿ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೆ 8 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅಣ್ಣನ ರೀತಿಯಲ್ಲಿ ನಿಂತ್ಕೊಂಡು 8 ಗ್ರಾಮ್ ಚಿನ್ನ. 8 ಗ್ರಾಮ್ ಚಿನ್ನ ಅಂದರೆ ಇವತ್ತು ಬೆಲೆ ಎಷ್ಟು ಗೊತ್ತಾ? 1,12,000. ಇವತ್ತಿನ ನಾಳೆ ಸ್ವಲ್ಪ ಹೆಚ್ಚೇ ಆಗ್ಬೋದು, ಚಿನ್ನದ ಬೆಲೆ ಕಡಿಮೆ ಆಗಲ್ಲ. ಅದರ ಜೊತೆಗೆ ಒಂದು ಗುಣಮಟ್ಟದ ಸೀರೆ, ಒಂದು 5,000, ಒಂದು 3,000, 10,000, 10,000 ಅಲ್ಲ 50,000 ಕೊಡ್ಬೇಕು ಗುಣಮಟ್ಟಕ್ಕೆ. 5,000 ಅಂತ ಅನ್ಕೊಳ್ಳಿ. ತಮಿಳ್ನಾಡಿನಲ್ಲಿ ಎಷ್ಟು ಜನ ಮದುವೆ ಆಗ್ತಾರೆ ಗೊತ್ತಾ? ವರ್ಷಕ್ಕೆ ಆನ್ ಆನ್ ಆವ್ರೇಜ್ ಒಂದು 6-7 ಲಕ್ಷ ಮದುವೆ ಆಗುತ್ತೆ. 6-7 ಲಕ್ಷ ಮದುವೆಯಲ್ಲಿ 7-7.5 ಲಕ್ಷದವರೆಗೂ ಅಂತ ಹೇಳುತ್ತೆ ಅಂಕಿಅಂಶ. ಒಂದು 3 ಲಕ್ಷ ಮದುವೆ ಬಡವರು ಅಂತ ಅನ್ಕೊಂಡ್ರು ಕೂಡ ಎಲ್ಲ ಕ್ರೈಟೀರಿಯಾ ತೆಗೆದು 3 ಲಕ್ಷ ಹೆಣ್ಮಕ್ಳಿಗೆ 8 ಗ್ರಾಮ್ ಚಿನ್ನ ಕೊಡಬೇಕು, ಒಂದು ಗುಣಮಟ್ಟದ ಸೀರೆ ಕೊಡಬೇಕು. ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಒಂದು 40,000 ಕೋಟಿ ಖರ್ಚಾಗುತ್ತೆ ಸ್ವಾಮಿ. ತಮಿಳ್ನಾಡು ಬಜೆಟ್ ಎಷ್ಟು ಗೊತ್ತಾ? 4 ಲಕ್ಷ, 4.5 ಲಕ್ಷ, 4,39,000 ಕೋಟಿ. ಅಂದರೆ ತಮಿಳ್ನಾಡಿನ ಬಜೆಟಲ್ಲಿ ಒಂದು ಗ್ಯಾರಂಟಿಗೆ ಇಷ್ಟು ತೆಗೆದಿಡಬೇಕು. ಯಾಕೆಂದ್ರೆ ಅವ್ರು ಗೆದ್ದಾಗಿದೆ, ಈಗ ಮಾಡಲೇಬೇಕು. ಇನ್ನೊಂದು ಗ್ಯಾರಂಟಿ ಏನು ಗೊತ್ತಾ? ತಮಿಳ್ನಾಡಿನಲ್ಲಿ ಹುಟ್ಟುವಂಥ ಪ್ರತಿ ಮಗುಗೂ ಕೂಡ ಚಿನ್ನದ ಉಂಗುರ. ಅದು ತಮಾಷೆನಾ? 1 ಗ್ರಾಮ್ 2 ಗ್ರಾಮ್ ಉಂಗುರ ಕೊಡಬೇಕು ಅಂದ್ರೆ ಒಂದು ಮಗುಗೆ ಎಷ್ಟಾಗುತ್ತೆ? ಒಂದು 25,000ವರೆಗೂ ಬೇಕಾ 2 ಗ್ರಾಮ್ಗೆ? ಕನಿಷ್ಠ ಅಂದ್ರೂ ಕೂಡ 30,000 ಬೇಕಾಗುತ್ತೆ ಈಗಿರೋ ರೇಟಲ್ಲಿ. ಬಟ್ 25,000 ಅನ್ಕೊಳ್ಳಿ, 1.5 ಗ್ರಾಮ್. ಎಷ್ಟು ಮಕ್ಕಳು ಹುಡ್ತಾರೆ? ಕೊಡ್ತೀರಾ ನೀವು? ಒಂದು 15 ಲಕ್ಷ ಅಥವಾ ಒಂದು 12-13 ಲಕ್ಷ ಮಕ್ಕಳು ಹುಡ್ತಾರೆ ಅಂದರೆ ಕೊಡೋಕ್ಕಾಗುತ್ತಾ? ಎಷ್ಟು ದುಡ್ಡು ಆಗುತ್ತೆ ಹೇಳಿ? ಮದುವೆಗೇನೆ 40,000 ಕೋಟಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕರ್ನಾಟಕದ ಬಜೆಟ್ 4-4.5 ಲಕ್ಷ ಕೋಟಿ. ತಮಿಳ್ನಾಡು ಬಜೆಟ್ ಈಕ್ವಲ್ಲೇ ನಮ್ದು. ಕರ್ನಾಟಕದ ಬಜೆಟಲ್ಲಿ 50,000 ಕೋಟಿನ ಗ್ಯಾರಂಟಿಗಳಿಗೆ ತೆಗೆದಿಡ್ತಾ ಇದ್ರು, 5 ಗ್ಯಾರಂಟಿಗೆ ಸೇರಿಸಿ. ಆದರೆ ತಮಿಳ್ನಾಡಿನಲ್ಲಿ ಒಂದು ಗ್ಯಾರಂಟಿಗೆ 40,000 ಕೋಟಿ ತೆಗೆದಿಡಬೇಕು. ಏನೇ ಕ್ರೈಟೀರಿಯಾ ಮಾಡ್ತೀನಿ ಅಂದ್ರೂ ಒಂದು 5,000 ಕೋಟಿ ಕಡಿಮೆ ಆಗ್ಬೋದು. ಅದರ ಜೊತೆಗೆ 25 ಲಕ್ಷ ಆರೋಗ್ಯ ವಿಮೆ ಪ್ರತಿ ಕುಟುಂಬಕ್ಕೂ. ಚೆನ್ನಾಗಿದೆ, ಕೇಳೋದಕ್ಕೇನೋ ಚೆನ್ನಾಗಿದೆ, ಬಟ್ ಮಾಡೋದಕ್ಕೆ ಸಾಧ್ಯನಾ? ಬಡ ವಿದ್ಯಾರ್ಥಿಗಳು, ಬಡ ಕುಟುಂಬದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ 15,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟು ಖರ್ಚಾಗುತ್ತೆ? ಕ್ಯಾಶ್ ಅವ್ರ ಅಕೌಂಟಿಗೆ ಹೋಗಬೇಕು. ಸಾಧ್ಯನಾ ಇದನ್ನು ಮಾಡೋದಕ್ಕೆ? ಇದರ ಜೊತೆಗೆ 60 ವರ್ಷ ತುಂಬಿದ ಪ್ರತಿ ಮನೆಯ ಯಜಮಾನಿಗೆ 2,500 ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೊಡೋದಕ್ಕೆ ಸಾಧ್ಯನಾ? ಯಾವುದನ್ನು ಕೊಡೋದಕ್ಕೆ ಸಾಧ್ಯ? ಇಷ್ಟರಲ್ಲಿ ತುಂಬ ಇದೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಗ್ಯಾರಂಟಿಗಳನ್ನು ನೀವು ಕೇಳಿಬಿಟ್ರೆ ಇದರಲ್ಲಿ 1-2 ಫುಲ್ಫಿಲ್ ಮಾಡೋದೇ ಕಷ್ಟ. ಈಗ ವಿರೋಧ ಪಕ್ಷಗಳು ಬಿಡ್ತಾವ, DMK ಆಗಿರಲಿ AIDMK, ಯಾರು ವಿರೋಧ ಪಕ್ಷದಲ್ಲಿ ಕೂತ್ಕೋತಾರೆ ಅವ್ರು ಕೇಳ್ತಾರೆ, ಎಲ್ಲಪ್ಪ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದೆ, ಎಲ್ಲಿ ಕೊಡ್ತೀಯಾ? ತಮಿಳ್ನಾಡು ಬಜೆಟ್ಟು 4.5 ಲಕ್ಷ ಕೋಟಿ ಬಜೆಟ್ ಇದ್ರೆ ಅದರಲ್ಲಿ 2.5 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಈ ಗ್ಯಾರಂಟಿಗೆ ತೆಗೆದಿಡಬೇಕು. ರಸ್ತೆ ಎಲ್ಲಿ ಮಾಡ್ತೀರಾ? ನೀರೆಲ್ಲಿ ಕೊಡ್ತೀರಾ? ಜನರ ಕಾನೂನು ಸುವ್ಯವಸ್ಥೆ ಎಲ್ಲಿ ನೋಡ್ಕೋತೀರಾ? ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲಿ ಸಂಬಳ ಕೊಡ್ತೀರಾ? ಸೊ ಎಲ್ಲ ಮದುವೆನ ಮುಂದಕ್ಕೆ ಹಾಕೋತಾ ಇದ್ದಾರೆ. ಯಾಕೆಂದ್ರೆ ವಿಜಯ್ ಗ್ಯಾರಂಟಿ ಜಾರಿ ಮಾಡಿದ್ಮೇಲೆ, ಇಂಪ್ಲಿಮೆಂಟ್ ಆದಮೇಲೆ, ನಾನು ಮದುವೆ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಇಷ್ಟು ಹಣ ಬರುತ್ತೆ, ಅಂದರೆ ಇಷ್ಟು ಚಿನ್ನ ಬರುತ್ತೆ, ನನ್ನ ಮಗು ಮಾಡ್ಕೊಳ್ಳೋರು ಸಮೇತ ಪೋಸ್ಟ್ಪೋನ್ ಮಾಡ್ಕೋತಾರೆ ಫ್ಯಾಮಿಲಿ ಪ್ಲಾನಿಗೂ. ನಮ್ಮ ಹುಟ್ಟಿದ ಮಗು ಒಂದು ಚಿನ್ನದ ಉಂಗುರ ಕೊಡ್ತಾರೆ. ಈಗಲೇ ಮಕ್ಳು ಮಾಡ್ಕೊಂಡ್ರೆ ಬಿಫೋರ್ ಇಂಪ್ಲಿಮೆಂಟೇಷನ್ನು ನಾನು 1 ಗ್ರಾಮ್ 2 ಗ್ರಾಮ್ ಚಿನ್ನದ ಉಂಗುರ ಕಳ್ಕೊತೀನಿ ಅಂತ ಮುಂದಕ್ಕೆ ಹಾಕೋತಾರೆ. ಎಷ್ಟು ಜನರಿಗೆ ಚಿನ್ನದ ಉಂಗುರ ಕೊಡ್ತೀರಾ? ಎಷ್ಟು ಜನರಿಗೆ 8 ಗ್ರಾಮ್ ಚಿನ್ನ ಮದುವೆ ಗಿಫ್ಟಾಗಿ ಕೊಡ್ತೀರಾ? ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನಿಸ್ತಾ ಇದೆ. ನೀವು ಏನೇನೋ ಕ್ರೈಟೀರಿಯಾಗಳನ್ನು ತಂದು, ಅದರಲ್ಲಿ ಏನು 3 ಲಕ್ಷ ಅತಿ ಬಡವರು ಮದುವೆ ಆಗ್ತಾ ಇದ್ರೆ ಅದರಲ್ಲಿ ಬೇರೆ ಬೇರೆ ಕ್ರೈಟೀರಿಯಾ ತಂದು 50,000, 1 ಲಕ್ಷ ಹಿಂಗೆ ತಂದು ಏನಾದರೂ ಕೊಟ್ಟರೆ ಮಾತ್ರ ಸಾಧ್ಯ. ಆಗ ಬೇರೆಯವ್ರು ಪ್ರಶ್ನೆ ಮಾಡ್ತಾರೆ, ನೀವು ಹೇಳಿದ್ದೇನು ಮದುವೆ ಆಗೋ ಹೆಣ್ಮಗಳಿಗೆ BPL ಕಾರ್ಡ್ ಇರೋರಿಗೆ, ಬಡವರಿಗೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿದೆ ಹಣ?
ಇದನ್ನ ಪೂರೈಸಕ್ ಸಾಧ್ಯ ಇಲ್ಲ ಅಂತ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ಅದು ಕರ್ನಾಟಕದ ಗ್ಯಾರಂಟಿ ರೀತಿ ಇಲ್ಲ. ಟಿವಿಕೆ ವಿಜಯ್ ಕೊಟ್ಟಿರುವಂತ ಗ್ಯಾರಂಟಿ. ವಿಜಯ್ ದೊಡ್ಡ ಇಕ್ಕಟ್ಟಿಗೆ ಸಮಸ್ಯೆಗೆ ಖಂಡಿತ ಸಿಕ್ಕಾಕೋತಾರೆ. ಯಾವ ತೆಲಂಗಾಣ ಸಿಎಂ 5 ಗ್ಯಾರಂಟಿ ಕೊಟ್ಟು ನಮ್ಮ ರಾಜ್ಯದಲ್ಲಿ ಹಣನೇ ಇಲ್ಲ, ಖಜಾನೆ ಖಾಲಿ ಅಂತ ಅವರೇ ಒಪ್ಕೊಂಡ್ರು. ಯಾವ ಹಿಮಾಚಲದ ಸಿಎಂ ನೋಡಪ್ಪ ನಮಗೆ ಸರ್ಕಾರಿ ಅಧಿಕಾರಿಗಳಿಗೆ ಕೊಡೋದಕ್ಕೆ ದುಡ್ಡಿಲ್ಲ, 6 ತಿಂಗಳು ಬಿಟ್ಟು 30% ಕಟ್ ಮಾಡ್ತಾ ಇದೀವಿ ದುಡ್ಡನ್ನ ಅಂತ ಮೊನ್ನೆ ಹೇಳಿದ್ರು. ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೋ, ಈ ಪರಿಸ್ಥಿತಿ ತಮಿಳುನಾಡಿಗೆ ಇನ್ನೂ ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ. ಅಂಕಿಅಂಶಗಳ ಜೊತೆ ಹೇಳಿದ್ದೀನಿ. ಮತ್ತಷ್ಟು ಈ ರೀತಿಯ ವಿಚಾರಗಳನ್ನ, ವಿಶ್ಲೇಷಣೆಗಳನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.